ವಿಡಿಯೋ ಮಾಡಲಾರ್ದೇನೆ ಭಾಳ ದಿನ ಆಯಿತು. ನಾನೇನು ಡಿಸೈಡ್ ಮಾಡಿದ್ದೆಪ್ಪ ಅಂದ್ರೆ ಮಾಡಲೇಬಾರ್ದು ಬಿಟ್ಬಿಡ್ಬೇಕಂತೇಳಿ ಡಿಸೈಡ್ ಮಾಡಿದೆ. ಬಟ್ ಆದರೂ ಇಷ್ಟು ದಿನ ಮಾಡಿದ್ನ ಹೇಗಪ್ಪ ಬಿಡೋಕ್ಕಾಗೋದು ಅಂತೇಳಿ ಯೋಚನೆ ಮಾಡಿ ಮತ್ತೆ ಯೂಟ್ಯೂಬ್ಗೆ ನಾನು ವೀಡಿಯೋಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೇನೆ. ಅದೇ ರೀತಿ ವ್ಲಾಗ್ ಮಾಡೋಣ ಬೇಡವಾ ಅಂತೇಳಿ ಕೇಳಿದ್ದೆ. ಸುಮಾರು ಜನ ಮಾಡಿ ಅಂತ ಹಾಕಿದ್ದಾರೆ. ಅದನ್ನು ಸಹ ನೋಡೋಣ, ಟ್ರೈ ಮಾಡೋಣ. ಮೊದಲನೇದಾಗಿ TOC BCS 503 TOC ಥಿಯರಿ ಆಫ್ ಕಂಪ್ಯೂಟೇಷನ್ನ ಅಂದರೆ ಸಬ್ಜೆಕ್ಟ್ನ ಕ್ವಶನ್ ವಿತ್ ಆನ್ಸರ್ಸ್ನ ಇವತ್ತು ಇಲ್ಲಿ ಡಿಸ್ಕಸ್ ಮಾಡೋಣ. ಮೊದಲೇ ಕ್ವಶನ್ನ ಡಿಸ್ಕಸ್ ಮಾಡೋಣ. ಮೊದಲೇ ಕ್ವಶನ್ ಏನಪ್ಪ ಅಂತಂದರೆ ಕ್ವಶನ್ 1A, obtain a DFA to accept strings of A's and B's having odd number of A's and even number of B's. ಇಲ್ಲಿ ನೋಡ್ಬೋದು ನೀವು ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ, ಆಡ್ ನಂಬರ್ ಆಫ್ B's ಮತ್ತೆ ಈವನ್ ನಂಬರ್ ಆಫ್ B's ಆಡ್ ನಂಬರ್ ಆಫ್ A's ಮತ್ತೆ ಈವನ್ ನಂಬರ್ ಆಫ್ B's DFA to accept the strings of A's and B's ಅಂತ ಕೇಳಿದ್ದಾರೆ. ಹೇಗಪ್ಪ ಸಾಲ್ವ್ ಮಾಡೋದಂತಂದ್ರೆ ಮೊದಲೇದಾಗಿ ಸುಮಾರು ಜನ ನನಗೆ ಇಂಗ್ಲೀಷಲ್ಲಿ ಟೀಚ್ ಮಾಡಿ ಅದು ಇದು ಅಂತೇಳಿ ಸಜೆಸ್ಟ್ ಮಾಡ್ತಿದ್ರು. ಬಟ್ ನನಗೆ ಕನ್ನಡದಲ್ಲೇ ಟೀಚ್ ಮಾಡೋಕ್ಕೆ ಇಷ್ಟ. ಸೊ ಕನ್ನಡದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಇದಂತಲ್ಲ, ಇನ್ನು ಮುಂದೆ ಯಾವಾಗಲೂ ಕನ್ನಡದಲ್ಲೇ ಟೀಚ್ ಮಾಡ್ತೇನೆ. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಆಡ್ ನಂಬರ್ ಆಫ್ A's ಆ್ಯಂಡ್ ಈವನ್ ನಂಬರ್ ಆಫ್ B's ಅಂತ DFAನಲ್ಲಿ ಕೇಳಿದ್ದಾರೆ. ಸೊ ಹೇಗಪ್ಪ ಸಾಲ್ವ್ ಮಾಡಂತಂದರೆ ಮೊದಲೇದಾಗಿ ಇಲ್ಲಿದೆ ಅಲ್ಲ, ಫಸ್ಟ್ ಬಂದ್ಬಿಟ್ಟು ನಮಗೆ ಈವನ್ ನಂಬರ್ ಆಫ್ A ಮತ್ತು ಈವನ್ ನಂಬರ್ ಆಫ್ B. ನೆಕ್ಸ್ಟ್ ಸೆಕೆಂಡ್ ಈವನ್ ನಂಬರ್ ಆಫ್ A ಮತ್ತು ಆಡ್ ನಂಬರ್ ಆಫ್ B. ಥರ್ಡ್ ಬಂದ್ಬಿಟ್ಟು ಆಡ್ ನಂಬರ್ ಆಫ್ A ಈವನ್ ನಂಬರ್ ಆಫ್ B. ಫೋರ್ತ್ ಬಂದ್ಬಿಟ್ಟು ಆಡ್ ನಂಬರ್ ಆಫ್ A ಮತ್ತು ಆಡ್ ನಂಬರ್ ಆಫ್ B. ಮೂರು ಕಾಂಬಿನೇಷನ್ಸ್ನ ನಾವು ಇಲ್ಲಿ ನೋಡ್ಬೋದು. ಹೇಗಪ್ಪ ಸಾಲ್ವ್ ಮಾಡೋದಂದರೆ ಮೊದಲೇದು ನಾವು ಈವನ್ ನಂಬರ್ ಆಫ್ A ಮತ್ತು ಈವನ್ ನಂಬರ್ ಆಫ್ B ನ ಕನ್ಸಿಡರ್ ಮಾಡಿದರೆ ಇಲ್ಲಿ ನೋಡಿ ಆಡ್ ನಂಬರ್ ಆಫ್ A's ಅಂತ ಕೇಳಿದರೆ ಇದು ಬಿಟ್ಬಿಡಿ, ಇದೇನು ಬೇಡ. ಇಲ್ಲಿ ನೋಡಿ ನೀವು ಈವನ್ ನಂಬರ್ ಆಫ್ A ಮತ್ತು ಈವನ್ ನಂಬರ್ ಆಫ್ B ಥ್ರೂ A ಆಡ್ ನಂಬರ್ ಆಫ್ A ಆಡ್ ನಂಬರ್ ಆಫ್ B ಕನೆಕ್ಟ್ ಆದರೆ ಇಲ್ಲಿ ನೋಡ್ಬೋದು ಇಲ್ಲಿಂದ ಒಂದು ಅಂದರೆ ಒಂದೇ ಹೋಗಿದೆ ಇಲ್ಲಿ, ಅಂದರೆ ಆಡ್ ನಂಬರ್ ಆಫ್ A ಪಾಸಿಬಲ್ ಆಯಿತು. ನೆಕ್ಸ್ಟ್ ಈವನ್ ನಂಬರ್ ಆಫ್ B's. ನೆಕ್ಸ್ಟ್ B's ಕಂಡುಹಿಡಿಯಕ್ಕೆ ಏನು ಮಾಡೋಕ್ಕಂದ್ರೆ ಇಲ್ಲಿ ಈವನ್ ನಂಬರ್ ಆಫ್ A ಮತ್ತು ಆಡ್ ನಂಬರ್ ಆಫ್ B ನ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ನೋಡಿ 1 2. ಸೊ ನಮಗಿಲ್ಲಿ 2 ಅಂದರೆ 2 ಏನಾಗುತ್ತೆ, ಈವನ್ ಆಗುತ್ತೆ. ಸೊ ಈವನ್ ನಂಬರ್ ಆಫ್ B's ನಾವಿಲ್ಲಿ ನೋಡ್ಬೋದು. ಸೊ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಈ ಥರ ಮಾಡೋದೇನಪ್ಪ ಅಂತ ಶಾರ್ಟ್ಕಟ್ ಆಗಿ ಹೇಳ್ತೀನಿ ನೋಡಿ. ಮೊದಲು ನೀವು ಅವ್ರು ಯಾವ ಥರನೂ ಕೇಳಿ, ಆಡ್ ನಂಬರ್ ಆಫ್ ಅನ್ನು ಕೇಳಿ, ಈವನ್ ನಂಬರ್ ಆಫ್ ಅನ್ನು ಕೇಳಿ, ಏನಾದರೂ ಕೇಳಿ, ಮೊದಲು ನೀವು ಇದೇನಿದೆ ಕಂಪ್ಲೀಟ್ ಡಯಾಗ್ರಾಮ್ ಹಾಕಿಬಿಡಬೇಕು. ಇದೈತಲ್ಲ, ಇದು ಮೊದಲು ಎಲ್ಲ ಸಿಂಗಲ್ ಲೈನ್ ಇರಬೇಕು. ಡಬಲ್ ಯಾಕಪ್ಪ ಅಂದರೆ ಇದೇ ಫೈನಲ್ ಸ್ಟೇಟ್ ಆಗಿರೋದ್ರಿಂದ ಡಬಲ್ ಲೈನ್ ಹಾಕ್ತೀವಿ. ಯಾವುದನ್ನು ಫೈನಲ್ ಸ್ಟೇಟ್ನ ಹಾಕಕ್ಕೆ ಹೋಗಬೇಡಿ. ಎಲ್ಲ ಸ್ಟಾರ್ಟಿಂಗ್ ಸ್ಟೇಟ್ ಥರನೇ ಸಿಂಗಲ್ ವಿತ್ ಬೌಂಡ್ರಿ ಥರನೇ ಎಲ್ಲ ಡ್ರಾ ಮಾಡಿ. ಹೇಗಪ್ಪ ಅಂದರೆ ಈವನ್ ನಂಬರ್ ಆಫ್ B ಈವನ್ ನಂಬರ್ ಆಫ್ A ನ ಒಂದು ಈ ಥರ ಒಂದು ಸಿಂಗಲ್ ಟೈಪ್ ನೀವು ಮಾಡ್ರಿ. ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಈವನ್ ನಂಬರ್ ಆಫ್ A ಈವನ್ ನಂಬರ್ ಆಫ್ B, ಇದು ಈವನ್ ನಂಬರ್ ಆಫ್ A ಆಡ್ ನಂಬರ್ ಆಫ್ B, ಆಡ್ ನಂಬರ್ ಆಫ್ A ಈವನ್ ನಂಬರ್ ಆಫ್ B. ಇಲ್ಲಿ ಅವ್ರೇನು ಕೇಳಿದರೆ ಆಡ್ ನಂಬರ್ ಆಫ್ A ಮತ್ತು ಈವನ್ ನಂಬರ್ ಆಫ್ B's ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಆಡ್ ನಂಬರ್ ಆಫ್ A ಮತ್ತು ಈವನ್ ನಂಬರ್ ಆಫ್ B ನ ಎಲ್ಲಿ ಕಾಣ್ತೀವಿ, ಇಲ್ಲಿ ಕಾಣ್ತೀವಿ. ಸೊ ಅದನ್ನ ನಾವೇನು ಮಾಡಬೇಕು, ಫೈನಲ್ ಸ್ಟೇಟ್ ಮಾಡಬೇಕು. ಇದನ್ನ ನಾವು ಫೈನಲ್ ಸ್ಟೇಟ್ ಮಾಡಿದರೆ ಇದೇ ನಮಗೆ ಕ್ವಶನ್ಗೆ ಆನ್ಸರ್. ಸೊ ಇದಾಗಿತ್ತು ಈ ಕ್ವಶನ್ಗೆ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ಗೆ ಉತ್ತರ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.